ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಏನು ಗಲಾಟೆ ಸರ್ ಅದು? ಏನು ಗಲಾಟೆ? ಏನೂ ಇಲ್ರಿ. ಒಟ್ಟು ಅವ್ರ ಮನೆಗೆ ಹೋಗಿದ್ದೀವಿ, ಹೋಗುತ್ತಾಡಲ್ಲ. ಬೋಟಿಂಗ್ ಮನೆ ನಮ್ಮ ಮನೆಗೆ ನನ್ನ ಪರ್ಮಿಷನ್ ಇಲ್ಲದೆ ನಿನಗೆ ಯಾವ ಬಾ ಅಂದ ಅಂತೇಳಿ ಬರೀ ಎಲ್ರಿ ಅದು ಗಲಾಟೆ? ಸೌದಿ ಅವ್ರ ಮನೆಗೆ. ಇಲ್ಲೇ ರೀ? ಹಾಂ, ಏನೋ ವಿಡಿಯೋದ ಏನು ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಏನೂ ಇಲ್ಲ. ಎದಕ್ಕೆ ಹೋಗಿರಿ ನೀವು ರೀ? ಅವ್ರು ಬಿ ಐ ಎಲ್ಲಿ? ಹಾಂ, ನೀವು ರೀ? ಹಾಂ, ನೀವು ಎದಕ್ಕೆ ಹೋಗಿರಿ? ಬ್ಯಾಂಕಿಂದ ಕೆಲಸ ಇತ್ತು ರೀ, ಅದ್ರ ಸಲುವಾಗಿ ಹೋಗಿದ್ರು. ಸ್ವಲ್ಪ ಫಾಲ್ ಓಡಾಡ್ತೀವಿ ಅನ್ನೋದೊಂದು ಭಾಳ ಸಿಕ್ಕಾಗಿತ್ತು ರೀ. ಮೊನ್ನೆ ಅವ್ರು ಹಳ್ಯಾಣ ಟ್ರಾನ್ಸ್ಫರ್ ಆಗ್ತದೆ, ಶಂಕರ್ ನಂದೇಶ್ವರ ಅಂತೇಳಿ. ಅದನ್ನು ನಾನೇ ಟ್ರಾನ್ಸ್ಫರ್ ಮಾಡಿಸಿ ನಾನು ಸಿಟ್ಟಲೇ ಇವ್ರು ಇದನ್ನೆಲ್ಲ ಆಗ್ತಿದ್ವಿ ಸರ್. ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ. ನಾವು ಹೇಳ್ರಿ ಹೆಂಗೆ ಆಗ್ತಾವೆ ಆ ಸಿಟ್ಟು ಇಟ್ಕೊಂಡು ಅವ್ರ ಹಳೆ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳ್ದಂಗೆ ಕಾಣಿಸ್ತಾರೆ. ನಾವು ಹೋದ ಕೂಡಲೇ ಈಗ ನೀವು ಕಂಪ್ಲೀಟ್ ಮಾಡ್ತೀರಿ? ಕಂಪ್ಲೀಟ್ ಮಾಡ್ತೀನಿ. ನಂದು ಏನೈತೆ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೇರ ಹೊಣೆ ಲಕ್ಷ್ಮಣ್ ಸವದಿ, ಚಿದಾನಂದ ಸವದಿ. ಸ್ವಾಭಿಮಾನದ ಮನುಷ್ಯ ಅದೀನಿ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥ ಶಕ್ತಿನೂ ನನಗಿಲ್ಲ. ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ. ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ. ಡೈರೆಕ್ಟ್ ಚಾಲನ ಮಾಡೋದು. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಭಾಳ ಅದ. ನಾ ಎಂದರೂ ಸ್ವಾಭಿಮಾನ ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡಿ ಬೇಕಾದ್ರೆ ಸಾಯ್ತೀನಿ. ಕರೆ ಸ್ವಾಭಿಮಾನ ಕಳ್ಕೊಂಡು ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು. ಪೊಲೀಸ್ ಇಲಾಖೆಗೆ ಏನು ಮನವಿ ಮಾಡ್ತೀರಿ? ಪೊಲೀಸ್ ಇಲಾಖೆನೂ ಇತ್ತು ಸರ್. ಅಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಾರೆ. ಪಾಪ ಅವರು ಎಲ್ಲ ಹಿಂಗಾಗೋರು ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದಂಥ ಪರಿಸ್ಥಿತಿ ಒಳಗಿದ್ದಾರೆ. ಬಟ್ ಅವ್ರ ಬಗ್ಗೆ ನಂದು ಆರೋಪ ಇಲ್ಲ.